ಬಸ್ನಲ್ಲಿ ಚಿನ್ನ ಕದೀತಿದ್ದ ಕಳ್ಳಿಯರು ಈಗ ಅಂಧರಾಗಿದ್ದಾರೆ. ಪ್ರಯಾಣಿಕರ ಸೋಗ್ನಲ್ಲಿ ಬಂದು ಚಿನ್ನಾಭರಣನ ಲೂಟಿ ಮಾಡ್ತಾ ಇದ್ರು ಇವರು. ಕೆಆರ್ಪುರಂ ಪೊಲೀಸರಿಂದ ಮಹಿಳೆಯರ ಬಂಧನ ಆಗಿದೆ. ಆಂಧ್ರ ಮೂಲದ ಲಾವಣ್ಯ, ಮೀನಾ ಇವರಿಬ್ರು ಕಳ್ಳಿಯರು ಈಗ ಬಂಧನ ಆಗಿದ್ದಾರೆ. ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಬಸ್ನಲ್ಲಿ ಇಬ್ಬರಿಂದ ಕಳ್ಳತನ ಆಗ್ತಾ ಇತ್ತು. ಆರೋಪಿತರಿಂದ 1 kg ಚಿನ್ನಾಭರಣ ಜಪ್ತಿ ಕೂಡ ಮಾಡಿದ್ದಾರೆ ಪೊಲೀಸರು. ಒಂದ್ ಕಡೆ ಗ್ಯಾರಂಟಿಗಳ ಯೋಜನೆಯಲ್ಲಿ ಬಸ್ನಲ್ಲಿ ಏಕದಮ್ ಪ್ರಯಾಣ ಮಾಡ್ತಾರೆ ಮಹಿಳೆಯರು. ಸರಾಗಿರ ಕಾಣಿಸ್ಕೊಂಡ್ರೆ ಸಾಕು ಎಲ್ಲವನ್ನು ಕೂಡ ಕದ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು. ನೋಡಿ ಇವರಿಬ್ರು ಕರೆಕ್ಟ್ ಆಗಿದ್ದಾರೆ. ಮೈ ಬಗ್ಸಿ ದುಡಿಯೋಕೇನ್ ರೋಗ ಅಂತ ಇವರಿಗೆಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮತ್ತೆ ಸಂಪರ್ಕ ಮಾಡೋಣ. ನೋಡಿ ಯಾವ ರೀತಿಯಾಗಿದ್ದಾರೆ. ದುಡ್ಕೊಂಡು ತಿನ್ಬಹುದು, ಆದ್ರೆ ಕಳ್ಳತನ ಮಾಡಿ ಬದುಕುವಂತ ನೀಚ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ ಇವರಿಬ್ರು ಮಹಿಳೆಯರು. ಆಂಧ್ರ ಮೂಲದವರು ಕರ್ನಾಟಕಕ್ಕೆ ಬಂದ್ಕೊಂಡು ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಬಸ್ನಲ್ಲಿ ಕಳ್ಳತನ ಮಾಡ್ತಾ ಇದ್ದಾರೆ. ಮಹಿಳೆಯರು ಚಿನ್ನಾಭರಣ ಹಾಕೊಂಡು ಬರ್ತಾರಲ್ಲ, ಅಂಥವ್ರೇ ಈ ಮಹಿಳೆಯರ ಟಾರ್ಗೆಟ್ ಆಗಿದ್ದಾರೆ. ಈಗ ಸಿಕ್ಕಾಕೊಂಡಿದ್ದಾರೆ. ಇವರಿಬ್ಬರಿಂದ 1 kg ಚಿನ್ನಾಭರಣವನ್ನು ಕೂಡ ಈಗಾಗಲೇ ಪೊಲೀಸ್ನವರು ಜಪ್ತಿ ಮಾಡಿಕೊಂಡಿದ್ದಾರೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಕಂಡು ಕೇಳರಿಯದ ಮಳೆ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ನದಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಕಾವೇರಿ ನದಿ ನೀರು ಕೂಡ ಈ ಮಳೆಯ ಆರ್ಭಟಕ್ಕೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಕಾವೇರಿ ನದಿಯಲ್ಲಿ ಮನೆಯೊಳಗೆ ನುಗ್ಗುತ್ತಿದೆ ಕಾವೇರಿಯ ನೀರು. ಕಾವೇರಿ ನದಿ ನೀರಿನ ಆರ್ಭಟ ಸಿದ್ದಾಪುರ ಸಮೀಪದ ಬೆಟ್ಟದ ಕಾಡುವಿನಲ್ಲಿ ಆತಂಕ ಮನೆ ಮಾಡಿದೆ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಸ್ಥಳಾಂತರ ಮಾಡುವ ಕಾರ್ಯವೂ ಕೂಡ ಮುಂದುವರೆದಿದೆ. ಮಳೆಯ ಆರ್ಭಟಕ್ಕೆ ಕಾವೇರಿ ಉಕ್ಕಿ ಹರಿತಾ ಇದ್ದಾಳೆ. ಕಾವೇರಿಯ ಆರ್ಭಟಕ್ಕೆ ಕಾವೇರಿ ನದಿಯ ನೀರು ಸುತ್ತಮುತ್ತಲ ತೀರ ಪ್ರದೇಶದ ಮನೆಗಳಿಗೆ ನುಗ್ಗಿದೆ. ಸುರಕ್ಷಿತ ಸ್ಥಳಗಳಿಗೆ ತೀರದಲ್ಲಿರುವ ಮನೆಗಳಿಗೆ ನೀರು ನುಗ್ತಾ ಇರೋದ್ರಿಂದಾಗಿ ಅಲ್ಲಿನ ಜನರನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೆಂಗಿದೆ ಕಾವೇರಿಯ ನದಿ ನೀರಿನ ಮಟ್ಟ ಮತ್ತೆ ನೀರಿನ ಮಳೆಯ ಆರ್ಭಟಕ್ಕೆ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಅದೇ ರೀತಿ ಮುಂದುವರೆದಿದೆ. ಪರಿಣಾಮ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಈಗ ನಾವು ಕುಶಾಲನಗರ ತಾಲೂಕಿನ ನೆಲ್ಲಿಹುದಿಕೇರಿ ಸಮೀಪದ ಬೆಟ್ಟದ ಕಾಡು ಅಂತ ಒಂದು ಜಾಗ ಇದೆ, ಅಲ್ಲಿದ್ದೇವೆ. ಇಲ್ಲಿ ಸಂಪೂರ್ಣವಾಗಿ ನೀರಿನಿಂದ ಮನೆ ಒಳಗೆ ನೀರು ನುಗ್ಗುವಂಥದ್ದು. ಇಲ್ಲಿ ಸಂಪೂರ್ಣವಾಗಿ ರೋಡಲ್ಲಿ ನೀರಾಗಿದೆ. ಅಂದರೆ ಮನೆಗಳು ಕೂಡ ಈಚೆ ಇದೆ. ಕಾವೇರಿ ನದಿ ತೀರದಲ್ಲಿ ಸಾಕಷ್ಟು ಮನೆಗಳಿವೆ. ಈ ಮನೆಗಳು ಸ್ಥಳಾಂತರ ಮಾಡ್ತಿದ್ದಾರೆ. ಕೆಲವರು ಅಲ್ಲೇ ಇದ್ದಾರೆ. ಅಂದರೆ ಆಚೆ ಈಚೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಈ ಮನೆ ಇದು ಲೋಬ ಅಂತ ಹೇಳುವವ್ರದ್ದು ಮನೆ ಬೆಟ್ಟದ ಕಾಡು. ಇವರು ಮನೆಯನ್ನು ಸಂಪೂರ್ಣವಾಗಿ ಈಗಾಗಲೇ ಸ್ಥಳಾಂತರ ಮಾಡಿದ್ದಾರೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಕಾವೇರಿ ನದಿ ಇವರ ಮನೆ ಬಳಿ ಬಂದಿದೆ. ಮನೆ ಪಕ್ಕನೇ ಕಾವೇರಿ ನದಿ ಇರುವಂಥದ್ದು. ನಿಮಗೆ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀವಿ. ಈ ಮನೆಗಳೆಲ್ಲ ಈಗ ಪ್ಯಾಕ್ ಮಾಡಿ ಆಲ್ರೆಡಿ ಈಗ ಸಾಕಷ್ಟು ಸಾಮಗ್ರಿಗಳನ್ನು ಅವರು ಸ್ಥಳಾಂತರ ಮಾಡಿದ್ದಾರೆ. ಇಲ್ಲಿ ಮನೆ ಇದೆ. ಈ ಮನೆ ಹಿಂಭಾಗದಲ್ಲೇ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ. ಕಾವೇರಿ ನದಿ ಇಲ್ಲಿ ಈ ರೀತಿ ಹರಿತಾ ಇದೆ. ಅಂದರೆ ಕಾವೇರಿ ನದಿ ಸುಮಾರು ಒಂದು 50-70 ಮೀಟರ್ ದೂರದಲ್ಲಿತ್ತು. ಈಗ ಈ ಮಳೆಗೆ ಪ್ರವಾಹದ ನೀರು ಉಕ್ಕಿ ಹರಿತಿರುವಂಥದ್ದು ಕಾವೇರಿ ನದಿ ಈ ರೀತಿ ಬರ್ತಾ ಇದೆ. ಆದ್ದರಿಂದ ಈಗ ಮನೆಯನ್ನು ಸ್ಥಳಾಂತರ ಮಾಡುವಂಥದ್ದು. ಇದು ಒಂದು ಮನೆ ಅಲ್ಲ, ಸಾಕಷ್ಟು ಮನೆಗಳು ಇದೇ ರೀತಿಯಲ್ಲಿ ಇರುವಂಥದ್ದು. ಈ ಕಡೆ ಬೆಟ್ಟದ ಕಾಡು ಸುಮಾರು 100ಕ್ಕೂ ಹೆಚ್ಚು ಮನೆಗಳಿವೆ. ಸುಮಾರು 500-600ರಷ್ಟು ಜನ ಇದ್ದಾರೆ. ಸಾಕಷ್ಟು ಮನೆಗಳು ಈಗಾಗಲೇ ಸ್ಥಳಾಂತರ ಆಗಿದೆ. ಅಂದರೆ ಪ್ರತಿ ವರ್ಷ ಹೆಚ್ಚು ಮಳೆಯಾದಾಗ ಈ ರೀತಿ ಪ್ರವಾಹ ಬಂದಾಗ ಈ ರೀತಿ ಆಗುವಂಥದ್ದು. ಈ ರೀತಿ ಈಗ ಸಾಕಷ್ಟು ಕಡೆಗಳಲ್ಲಿ ಕಾವೇರಿ ನದಿ ಎಲ್ಲೆಲ್ಲಿ ಹರಿತೆ ಅಲ್ಲೆಲ್ಲ ಈ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಮಳೆ ಕಡಿಮೆಯಾಗೋ ಲಕ್ಷಣ ಕಾಣ್ತಾ ಇಲ್ಲ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಆದ್ದರಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಒಟ್ಟಾರೆ ಈಗ ಸಾಕಷ್ಟು ಜನ ಸ್ಥಳಾಂತರವಾಗಿದ್ದು ಇನ್ನು ಸಾಕಷ್ಟು ಜನ ಸ್ಥಳಾಂತರ ಆಗಲಿಕ್ಕೆ ಬಾಕಿ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನೋಡಿ ಇಷ್ಟು ಮಾತ್ರ ಅಲ್ಲ, ಈಗ ನಂಜನಗೂಡ್ನಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಪಿಲಾ ನದಿ ತುಂಬಿ ಹರಿತಾ ಇದೆ. ವರುಣಾರ್ಭಟ ರಭಸಕ್ಕೆ ಈಗ ನಂಜುಂಡೇಶ್ವರ ಟೆಂಪಲ್ ಅಂಗಳಕ್ಕೆ ನೀರು ನುಗ್ಗಿದೆ. ದಾಸೋಹ ಭವನದವರೆಗೂ ಕೂಡ ನೀರು ನುಗ್ಗಿದೆ. ಸ್ನಾನಘಟ್ಟ ದೇವಸ್ಥಾನ ಸಂಪರ್ಕಿಸುವಂತ ರಸ್ತೆ ಕೂಡ ಇಲ್ಲಿ ಜಲಾವೃತವಾಗಿದೆ. ದೇವಸ್ಥಾನದ ಪಾರ್ಕಿಂಗ್ ಪ್ರದೇಶ ಕೂಡ ಜಲಾವೃತವಾಗಿದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರು ನುಗ್ಗಿದೆ. ಪರಿಣಾಮ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿನೋದ್. ಬನ್ನಿ ನೋಡ್ಕೊಂಡು ಬರೋಣ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಅಕ್ಷರಶಃ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಸಾಕಷ್ಟು ಪರದಾಡುವಂತಹ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇರುವಂಥದ್ದು. ನಂಜುಂಡೇಶ್ವರಿಗೂ ಕೂಡ ಜಲ ದಿಗ್ಬಂಧನ ಆಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನನಗೆ ಸದ್ಯ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ
ಹೊರಭಾಗದಲ್ಲಿ ಅಂದರೆ ದೇವಾಲಯಕ್ಕೆ ಹೋಗುವಂತಹ ದಾರಿಯಲ್ಲಿದ್ದರೆ 2 ದಾರಿಗಳಿದೆ. 2 ದಾರಿಗಳಲ್ಲೂ ಕೂಡ ಈಗಾಗಲೇ ನೀರು ಸಂಪೂರ್ಣವಾಗಿ ತುಂಬಿಕೊಂಡಿರುವಂಥದ್ದು. ಜೊತೆಗೆ ಕಪಿಲಾ ನದಿ ಪಕ್ಕದಲ್ಲಿರೋ ಕಾರಣಕ್ಕಾಗಿ ಈಗಾಗಲೇ ಕಬಿನಿ ಜಲಾಶಯದಿಂದ ಸುಮಾರು 70,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ. ಸೊ ಈ ಒಂದು ಕಾರಣಕ್ಕೆ ಈಗಾಗಲೇ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಈಗಾಗಲೇ ನಂಜುಂಡೇಶ್ವರನ ಪಾರ್ಕಿಂಗ್ ಸ್ಥಳ ಇದೆ, ಈ ಒಂದು ಪಾರ್ಕ್ ಮಾಡುವಂತಹ ಸ್ಥಳ ಇದು. ಈ ಒಂದು ಸ್ಥಳ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಈಗಾಗಲೇ ದಾಸೋಹ ಭವನ ಇದೆ. ದಾಸೋಹ ಭವನದ್ದು ಕೂಡ ಈಗಾಗಲೇ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗ್ತಾ ಇದೆ. ಜೊತೆಗೆ ಜನರೆಲ್ಲರೂ ಕೂಡ ಈ ಒಂದು ರಸ್ತೆ ಮಾರ್ಗ ಬರೋದಕ್ಕೂ ಸಾಕಷ್ಟು ಪರದಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ನೀರಿನಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. 2 ರಸ್ತೆಗಳು ಕೂಡ ಈಗಾಗಲೇ ನೀರಿನಿಂದ ಸುಮಾರು 2 ಗಂಟೆ ಮೊಣಕಾಲಷ್ಟು ನೀರು ಈಗಾಗಲೇ ರಸ್ತೆಯಲ್ಲಿ ಇದ್ದಿರೋ ಕಾರಣಕ್ಕಾಗಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ಈಗಾಗಲೇ ಇನ್ನೂ ಕಳೆದ 4 ದಿನಗಳಿಂದಲೂ ಕೂಡ ಸುಮಾರು 70,000 ಕ್ಯೂಸೆಕ್ ನೀರು ಬಿಟ್ಟ ಕಾರಣಕ್ಕಾಗಿ ಈ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕೇರಳದಲ್ಲೂ ಕೂಡ ಮತ್ತಷ್ಟು ಮಳೆಯಾಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಇನ್ನಷ್ಟು ಪ್ರಮಾಣದಲ್ಲಿ ನೀರು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಕಬಿನಿ ಜಲಾಶಯದ ಮತ್ತಷ್ಟು ನೀರನ್ನು ಹೆಚ್ಚು ಬಿಟ್ಟಲ್ಲಿ ತಗ್ಗು ಪ್ರದೇಶ ಜನರಿಗಿರ್ಬೋದು, ನಂಜುಂಡೇಶ್ವರ ದೇವಾಲಯಕ್ಕೆ ಹೋಗುವಂತಹ ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ನೀರಿನಿಂದ ಮುಳುಗಡೆ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಒಂದು ಕಡೆ ರೈತರು ಸಾಕಷ್ಟು ಸಂತೋಷಪಟ್ಟರೆ, ಮತ್ತೊಂದು ಕಡೆ ದೇವಸ್ಥಾನಕ್ಕೆ ಹೋಗುವಂತಿರ್ಬೋದು, ದೇವಸ್ಥಾನಕ್ಕೆ ಬರುವಂಥವ್ರಿಗೆ ಸಾಕಷ್ಟು ಸಂಕಷ್ಟ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇರುವಂಥದ್ದು. ನಂಜುಂಡೇಶ್ವರ ದೇವಾಲಯಕ್ಕೆ ಹೋಗೋರು ಕೂಡ ಈಗಾಗಲೇ ಸಾಕಷ್ಟು ಎಚ್ಚರಿಕೆಯಲ್ಲಿರಬೇಕಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಕೇಳರಿಯದ ಮಳೆಯಾಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಗುಡ್ಡ ಕುಸಿತಾ ಇದೆ. ಶಿರೂರಿನಲ್ಲಿ ಗುಡ್ಡ ಕುಸಿದು 7 ಜನ ಆ ಗುಡ್ಡದ ಅವಶೇಷದ ಅಡಿಯಲ್ಲಿ ಸಿಲುಕಿ ಮೃತಪಟ್ಟಿದ್ರು. ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಈಗ ಅದೇ ಸ್ಥಳದಲ್ಲಿ ಮತ್ತೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಶಿರೂರು ಬಳಿ ಮತ್ತೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಇವತ್ತು ಬೆಳಿಗ್ಗೆ ಅದೇ ಜಾಗದಲ್ಲಿ ಗುಡ್ಡ ಕುಸಿದಿದೆ ಶಿರೂರಿನಲ್ಲಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ, ದುರ್ಗಮ ಸ್ಥಿತಿ ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಸಾಕಷ್ಟು ಕಡೆ ಜನರ ಸ್ಥಿತಿ ಅತಂತ್ರದ ಸ್ಥಿತಿಗೆ ತಲುಪಿದೆ. ನಾನೀಗ ಇರುವಂಥ ಜಾಗ ಅಂಕೋಲದ ಬಳಿ ಇರುವಂಥ ಶಿರೂರು ಬಳಿ, ಅಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ ಆ ಜಾಗದಲ್ಲಿ ನಿಂತಿದ್ದೀನಿ. ನನ್ನ ಹಿಂಬದಿಯಲ್ಲಿ ಏನು ಕಾಣ್ತಾ ಇದೆ ಈಗ ಆ ಒಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗಿತ್ತು. ಈಗ ಇವತ್ತು ಮತ್ತೊಮ್ಮೆ ದೊಡ್ಡದಾದಂಥ ಬಂಡೆ ಕುಸಿದಿದೆ ಅನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ ಆ ಒಂದು ಜಾಗಕ್ಕೆ ಯಾರನ್ನು ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಕೇವಲ ಮಣ್ಣನ್ನು ರಸ್ತೆಯ ಮೇಲಿಂದ ತೆರವು ಮಾಡುವಂಥ ಕಾರ್ಯಾಚರಣೆ ಮಾತ್ರ ಆಗ್ತಾ ಇದ್ದು, ಕೇವಲ ಹಿಟಾಚಿ ಹಾಗೂ JCBಗಳ ಮೂಲಕ ಆ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಇರುವಂಥ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಆ ಜಾಗಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮತ್ತೊಮ್ಮೆ ಆ ಒಂದು ಗುಡ್ಡ ಕುಸಿಯುವಂಥ ಸಂಭವ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಇದೇ ಒಂದು ಜಾಗದಲ್ಲಿ ನನ್ನ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ ಅಲ್ಲಿ ಪೊಲೀಸರು, ರಕ್ಷಣಾ ಪಡೆಗಳು ಇಲ್ಲಿ ವಾಹನಗಳನ್ನು ಹಾಕಿಕೊಂಡು ಯಾರನ್ನು